ಊಟ ಸಿಂಪಲ್ ಆಗಿದ್ರೂ ಕೂಡ ರುಚಿ ಮಾತ್ರ ಅದ್ಭುತವಾಗಿರಬೇಕು ಅಲ್ವಾ? ಇಲ್ಲ ಅಂದರೆ ಊಟ ಮಾಡಿದ್ದು ತೃಪ್ತಿನೇ ಸಿಗೋದಿಲ್ಲ. ಇವತ್ತು ನಾನು ಮಾಡಿ ತೋರಿಸ್ತಾ ಇರುವಂಥದ್ದು ಮಾವಿನಕಾಯಿ ದಾಲ್, ಮಾವಿನಕಾಯಿ ತವ್ವೆ ಅಂತ ಕೂಡ ಇದನ್ನು ಹೇಳ್ತಾರೆ. ರೈಸ್ ಜೊತೆಗಾಗಿರ್ಬೋದು, ಚಪಾತಿ ಜೊತೆಗಾಗಿರ್ಬೋದು, ದೋಸೆ ಜೊತೆಗಾಗಿರ್ಬೋದು, ಇಡ್ಲಿ ಜೊತೆಗಾಗಿರ್ಬೋದು, ಪೂರಿ ಜೊತೆಗಾಗಿರ್ಬೋದು, ಈ ಒಂದು ದಾಲು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸ್ವಾದ ಕೊಟ್ಟಿರೋದ ಅಭಿಮಾನಿಗಳಿಗೆಲ್ಲ ಸ್ವಾಗತ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಮಾವಿನಕಾಯಿಂದ ದಾಲ್ ಮಾಡ್ತಾಯಿದ್ದೀನಿ. ಮಾವಿನಕಾಯಿನ ತವ್ವೆಯನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ತೊಗೊಂಡಿರೋವಂಥ ಪದಾರ್ಥಗಳು ಯಾವ್ದ್ಯಾವುದು ಅಂದರೆ, 1 ಕಪ್ಪಷ್ಟು ದಂಟಿನ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಇದರ ಬದಲಿಗೆ ಪಾಲಕ್ ಸೊಪ್ಪನ್ನು ಕೂಡ ಯೂಸ್ ಮಾಡ್ಬೋದು. ಒಂದು ಅರ್ಧ ಕಪ್ಪಷ್ಟು ಮಾವಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಹೆಸರು ಬೇಳೆಯನ್ನು ತೊಳೆದಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. 2ರಿಂದ 3 ಚಮಚದಷ್ಟು ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ 1 ಸ್ಪೂನಷ್ಟು ಜೀರಿಗೆ, ಶುಂಠಿ, ಕರಿಬೇವು, ಹಸಿಮೆಣಸಿನಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಒಗ್ಗರಣೆಗೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನೀಗ ಒಂದು ಕುಕ್ಕರನ್ನು ಇಟ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆ ಕೂಡ ಇದಕ್ಕೆ ಹಾಕೋಬೋದು. ತುಪ್ಪ ಹಾಕೊಂಡಷ್ಟು ರುಚಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾನು 2 ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಕಾದ ಮೇಲೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಒಗ್ಗರಣೆ ಪದಾರ್ಥಗಳನ್ನ ಹಾಕೊಳ್ಳೋಣ. 1 ಸ್ಪೂನ್ ಜೀರಿಗೆ, 1 ಇಂಚಷ್ಟು ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಉದ್ದುದ್ದಾಗಿ ಸೀಳ್ಕೊಂಡಿರುವಂಥ ಹಸಿಮೆಣಸಿನಕಾಯಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಕಲರ್ಗೋಸ್ಕರ ಹಾಕೋತಾ ಇದ್ದೀನಿ. ಹಾಗೆ ಒಳ್ಳೆ ಫ್ಲೇವರ್ಗೋಸ್ಕರ ಒಂದು ಅರ್ಧ ಚಮಚದಷ್ಟು ಇಂಗನ್ನು ಕೂಡ ಹಾಕೋತಾ ಇದ್ದೀನಿ. ಈ ಒಗ್ಗರಣೆ ಪದಾರ್ಥಗಳನ್ನೆಲ್ಲ 1-2 ನಿಮಿಷ ಬಾಡಿಸಿದ್ರೆ ಸಾಕು. ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ವೇರಿಯೇಷನ್ ಬೇಕು ಅಂದರೆ ನೀವು ಉಂಡೆ ಈರುಳ್ಳಿಯನ್ನು ಕೂಡ ಇದಕ್ಕೆ ಹಾಕೋಬೋದು. ಸಾಂಬಾರು ಈರುಳ್ಳಿ ಬರುತ್ತಲ್ಲ, ಅದನ್ನು ಕೂಡ ಹಾಕೋಬೋದು. ಅದು ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಒಂದು ದಪ್ಪದಾಗಿರೋ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಇದನ್ನು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ ಆಗಿರೋ ಅಡುಗೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ರೈಸ್ ಜೊತೆಗಾಗಿರ್ಬೋದು, ಚಪಾತಿ ಜೊತೆಗಾಗಿರ್ಬೋದು, ಈ ರೆಸಿಪಿ ಒಳ್ಳೆ ಕಾಂಬೋ ಅಂತಲೇ ಹೇಳ್ಬೋದು. ಈ ಮಾವಿನಕಾಯಿಂದ ಈ ಥರ ಒಂದು ದಾಲ್ ಮಾಡೋ ರೆಸಿಪಿನ ನೀವು ಮುಂದೆ ಎಂದಾದರೂ ಟ್ರೈ ಮಾಡಿದ್ದೀರಾ ಇಲ್ವಾ, ಅಥವಾ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈಗ ಈರುಳ್ಳಿ ಬಣ್ಣ ಬದಲಾಗಿದೆ, ಚೆನ್ನಾಗಿ ಫ್ರೈ ಆಗಿದೆ. 1 ದಪ್ಪ ಸೈಜು ಟೊಮೆಟೊನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೂಡ ಹುರ್ಕೊಳ್ಳೋಣ. 1-2 ನಿಮಿಷ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಏನು ಹುರಿಯೋದು ಬೇಡ. ಯಾಕೆಂದರೆ ಇದು ಆಮೇಲೆ ಪ್ರೆಷರ್ ಕುಕ್ ಆಗೋದ್ರಿಂದ ಸಾಫ್ಟಾಗೇ ಬೇಯುತ್ತೆ. ಮಾವಿನಕಾಯಿ, ಮಾವಿನ ಹಣ್ಣಿನ ಸೀಸನಲ್ಲಿ ಆದಷ್ಟು ಅದರ ರೆಸಿಪಿನ ಜನ ತುಂಬ ಲೈಕ್ ಮಾಡ್ತಾರೆ. ಸೊ ನಾನು ಇದು ಒಂದು ವೇರಿಯೇಷನ್ನು ಮಾವಿನಕಾಯಿಂದ ಒಂದು ತವ್ವೆ ಅಥವಾ ದಾಲ್ ಮಾಡಿದ್ರೆ ಹೇಗಿರುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೊಳೆದಿಟ್ಕೊಂಡಿರೋ ಅಂಥ ಹೆಸರು ಬೇಳೆನ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಮಸೂರ್ ದಾಲು ಅಥವಾ ತೊಗರಿ ಬೇಳೆ ಯಾವುದು ನೀವು ಬೇಕಾದರೂ ಹಾಕ್ಕೋಬೋದು. ಹೆಸರು ಬೇಳೆನೂ ಸ್ವಲ್ಪ ಕಂದು ಬಣ್ಣ ಬರೋ ಹಾಗೆ ಹುರ್ಕೊಳ್ಳೋಣ. ಒಂಚೂರು 1-2 ನಿಮಿಷ ಅದು ಹಸಿ ವಾಸನೆ ಹೋಗೋವರೆಗೂ ಹುರಿದ್ರೆ ಸಾಕು. ನೆಕ್ಸ್ಟ್ ಈಗ ನಾನು ಇದಕ್ಕೆ 1 ಕಪ್ಪಷ್ಟು ದಂಟಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನಿಮ್ಮ ಚಾಯ್ಸು, ಬೇರೆ ಯಾವುದಾದ್ರೂ ಸೊಪ್ಪನ್ನು ಕೂಡ ಇದಕ್ಕೆ ಬಳಸ್ಕೋಬೋದು. ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಣ್ಣದಾಗಿ ತುರಿದಿರೋ ಅಂಥ ಮಾವಿನಕಾಯಿಯನ್ನು ಹಾಕೋತಾ ಇದ್ದೀನಿ. 2ರಿಂದ 3 ಚಮಚದಷ್ಟು ಹಸಿ ಕೊಬ್ಬರಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ನಾನು ಯಾವ ಕಪ್ಪಲ್ಲಿ ಬೇಳೆಯನ್ನು ಹಾಕಿದ್ನೋ ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ನೀರನ್ನು ಇದಕ್ಕೆ ಹಾಕೋತಾ ಇದ್ದೀನಿ.
ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 3ರಿಂದ 4 ವಿಸಿಲ್ ಬರೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಕುಕ್ಕರ್ ಈಗ ತಣ್ಣಗಾಗಿದೆ, ವಿಸಿಲ್ ಕೂಡ ರಿಲೀಸ್ ಆಗಿದೆ, ಪ್ರೆಷರ್ ಡೌನ್ ಆಗಿದೆ. ಈಗ ವಿಸಿಲನ್ನು ತೆಗೆದು ನಮ್ಮ ಮಾವಿನಕಾಯಿ ದಾಲ್ ಅಥವಾ ಮಾವಿನಕಾಯಿ ತವ್ವೆ ಏನಾಗಿದೆ ಅಂತ ನೋಡೋಣ ಬನ್ನಿ. ಘಮ್ ಅಂತ ಮಾವಿನಕಾಯಿ ಸ್ಮೆಲ್ ಏನೋ ಬರ್ತಾ ಇದೆ ನೋಡಿ. ದಾಲ್ ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ತುಂಬ ಸಿಂಪಲ್ ಅಡುಗೆನೇ ಆಗಿರ್ಬೋದು, ಆದರೆ ಇದರ ರುಚಿ ಮಾತ್ರ ನಾಲ್ಗೆ ಮೇಲೆ ಸದಾ ಹಾಗೆ ಇರುತ್ತೆ. ಬಿಸಿ ಬಿಸಿ ಅನ್ನದ ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಸೊಪ್ಪಿನ ತವ್ವೆ ಮಾವಿನಕಾಯಿ ಜೊತೆಗಿರೋದ್ರಿಂದ ಹಾಕ್ಕೊಂಡು ಊಟ ಮಾಡ್ತಾ ಇದ್ದರೆ ಮನಸ್ಸಿಗೆ ತೃಪ್ತಿ, ಹೊಟ್ಟೆಗೆ ಹಿತ. ಮತ್ತೆ ಮತ್ತೆ ನೀವು ಈ ದಾಲ್ನ ಮಾಡ್ತಾನೇ ಇರ್ತೀರ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರ ಒಂದು ಲೈಕನ್ನು ಕೊಡಿ, ಹಾಗೆ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.